ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಹೆಸರು ಗಾಯತ್ರಿ. ನಿಮ್ಗೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಬೆಳಗಿನ ತಿಂಡಿಯಲ್ಲಿ ನಾನು ಒಂದು ಆರೋಗ್ಯಭರಿತವಾದ ಒಂದು ಬಿರಿಯಾನಿ ಹಾಗೆ ಒಂದು ಟಿಕ್ಕ ಮತ್ತೆ ಮೊಸರು ಬಜ್ಜಿಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನಚರಿಯಂತೆ ನಾನು ಬೆಳಗಿನ ಪೂಜೆಯೊಂದಿಗೆ ನನ್ನ ದಿನವನ್ನ ಶುರು ಮಾಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾನು ಒಂದು ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿನ್ನೆ ನಮ್ಮ ಮನೆಯವರಿಗೆ ತುಂಬಾ ಚಳಿ ಜ್ವರ ಬಂದಿತ್ತು, ಹಾಗಾಗಿ ನಾನು ಇವತ್ತು ಅವರಿಗೋಸ್ಕರನೇ ತುಳಸಿ ಮತ್ತೆ ಸಾಂಬಾರ್ ಸೊಪ್ಪಿನ ಎಲೆ ಮತ್ತೆ ಅಮೃತ ಬಳ್ಳಿಯ ಎಲೆಯನ್ನ ಹಾಕಿ ಸ್ವಲ್ಪ ಚಕ್ಕೆ ಹಾಗೆ 2 ಲವಂಗವನ್ನ ಹಾಕಿ ನಾನು ಇವತ್ತು ಬೆಳಗಿನ ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅಂದ್ರೆ ಜ್ವರಕ್ಕೆ ಬಹಳ ಒಳ್ಳೆಯದು ಅಮೃತ ಬಳ್ಳಿಯ ಕಷಾಯ ಸ್ನೇಹಿತರೆ. ಹಾಗಾಗಿ ಮತ್ತೆ ಅವರಿಗೆ ಸ್ವಲ್ಪ ಕೆಮ್ಮಿದ್ದಿದ್ರಿಂದ ನಾನು ಇದಕ್ಕೆ ದೊಡ್ಡಪತ್ರೆ ಎಲೆಯನ್ನು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ, ಹಾಗೆ ಲವಂಗ ಕೂಡ ತಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿ ಅಂತ ನಾನು ಇದಕ್ಕೆ ಚಕ್ಕೆಯನ್ನ ಬಳಸಿದ್ದೀನಿ ಸ್ನೇಹಿತರೆ. ಎಲ್ಲ ಮುಗಿಸೋದ್ರೊಳಗೆ 6 ಗಂಟೆ ಆಗಿತ್ತು ಸ್ನೇಹಿತರೆ. ಪೂಜೆ ಎಲ್ಲ ಕಷಾಯಕ್ಕಿಟ್ಟು ಹಿಂದ್ಗಡೆ ಒಂದ್ಸರಿ ಒಂದು ರೌಂಡ್ ಓಡಾಡ್ತೀನಿ, ಗಿಡಗಳೆಲ್ಲ ಹೇಗಿದಾವೆ ಅಂತ ಹೇಳಿ ಒಂದ್ಸರಿ ದಿನನಿತ್ಯ ಗಿಡಗಳ ಹತ್ರ ಬಂದು ನೋಡ್ತೀನಿ. ಹಾಗೆ ಒಂದು ಗುಲಾಬಿ ಗಿಡ ಚಿಗುರಿತ್ತು, ಹಾಗೆ ಶೋ ಪಾಟಲ್ಲಿರೋ ಹೂಗಳು ಅರಳಿದ್ವು. ಬೆಳಗ್ಗೆ ನಾವು ಬೆಳೆಸಿದ ಗಿಡಗಳು ಹೇಗಿದಾವೆ ಅಂತ ಹೇಳಿ ನೋಡೋದೇ ಒಂದು ನಮಗೆ ಖುಷಿ ಕೊಡುತ್ತೆ. ಯಾವೆಲ್ಲ ಗಿಡಗಳು ಹೇಗಿದಾವೆ, ಯಾವೆಲ್ಲ ಹೂ ಬಿಟ್ಟಿದಾವೆ, ಯಾವ ಗಿಡಗಳು ಚಿಗುರಿದಾವೆ ಅಂತ ಹೇಳಿ ನೋಡೋದೇ ಒಂದು ಖುಷಿ ಕೊಡುತ್ತೆ. ಅಂದ್ರೆ ಹಸಿರೇ ಸಮೃದ್ಧಿಯ ಸಂಕೇತ ಅಲ್ವಾ? ಹಾಗಾಗಿ ಹಸಿರನ್ನ ನೋಡಿದಾಗ್ಲೆಲ್ಲ ನಮಗೆ ಖುಷಿ ಆಗತ್ತೆ ಸ್ನೇಹಿತರೆ. ಹಾಗೆ ಪಾಟಲ್ ಹಾಕಿರೋ ಬಟನ್ ಗುಲಾಬಿ ಗಿಡ ಚಿಗುರಿತ್ತು, ಹಾಗೆ ಸೇವಂತಿಗೆ ಕೂಡ ಚಿಗುರಿತ್ತು. ಶೋ ಗಿಡ ಹೂ ಬಿಟ್ಟಿದ್ವು, ಹಾಗೆ ಡೇರೆ ಹೂವಿನ ಗಿಡ ತುಂಬ ಚೆನ್ನಾಗಿ ಚಿಗುರಿದೆ. ಹಾಗೆ ಮತ್ತೆ ತುಂಬ ಗುಲಾಬಿ ಮೊಗ್ಗುಗಳು ಬಿಟ್ಟಿದ್ದಾವೆ. ಹಾಗೆ ಟೊಮೊಟೊ ಗಿಡ ಕೂಡ ತುಂಬ ಹೂ ಬಿಟ್ಟಿದೆ. ಎಲ್ಲವನ್ನ ನೋಡಿದಾಗ ಏನೋ ಒಂಥರ ಸಂತೋಷ ಸಿಗುತ್ತೆ. ಹಾಗೆ ಅಷ್ಟೊತ್ತಿಗಾಗಲೇ ಕಷಾಯ ರೆಡಿಯಾಗಿತ್ತು. ಹಾಗೆ ಕಷಾಯವನ್ನು ಸೋಸಿ ನಮ್ಮ ಮನೆಯವರಿಗೆ ಕೊಟ್ಟೆ. ಹಾಗೆ ನಾನು ಕೂಡ ಕುಡಿದು ನನ್ನ ನಿತ್ಯದ ಕೆಲಸವನ್ನು ಶುರು ಮಾಡಿದೆ. ನಂತರ ನಾನು ಸೋಯಾ ಚಂಕ್ಸ್ ಅನ್ನ ಬಳಸ್ಕೊಂಡು ನಾನು ಇವತ್ತಿಲ್ಲಿ ಬಿರಿಯಾನಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದರದೇ ಟಿಕ್ಕ ಮಾಡ್ತಾ ಇದ್ದೀನಿ, ಹಾಗೆ ಒಂದು ಮೊಸರು ಬಜ್ಜಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗಿನ ತಿಂಡಿಗೆ ಇವತ್ತಿನ ಬೆಳಗಿನ ತಿಂಡಿ ಇದಾಗಿರುತ್ತೆ ಸ್ನೇಹಿತರೆ. ಬಹಳ ಅಂದ್ರೆ ಬಹಳ ಆರೋಗ್ಯಭರಿತವಾದ ತಿಂಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಮಧುಮೇಹ ದೂರ ಮಾಡುತ್ತೆ, ಹೃದಯದ ರಕ್ತನಾಳದ ಕಾಯಿಲೆಗಳು ಮತ್ತು ಈ ಕೆಲವು ರೀತಿಯ ಕ್ಯಾನ್ಸರ್ ನಂತಹ ಕಾಯಿಲೆಗಳಿಂದ ಕೂಡ ನಮ್ಮನ್ನ ರಕ್ಷಿಸುತ್ತೆ. ಇದು ಸಸ್ಯಾಹಾರಿಗಳಿಗೆ ನಾನ್ ವೆಜ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಮಾಂಸಾಹಾರಿಗಳು ಮಾಂಸವನ್ನ, ಮೀನನ್ನ, ಕೋಳಿಯನ್ನ ಬಳಸ್ತಾರೆ, ಹಾಗಾಗಿ ಅವರಿಗೆ ಶಕ್ತಿ ಜಾಸ್ತಿ. ನಾವು ಸೊಪ್ಪು ತರಕಾರಿಗಳನ್ನ ತಿಂತೀವಿ ಅಂತ ಹೇಳ್ತೀವಲ್ವಾ, ಅದಕ್ಕೇನು ತೊಂದರೆ ಇಲ್ಲ ಸ್ನೇಹಿತರೆ. ಈ ಸೋಯಾ ಚಂಕ್ಸ್ ಅನ್ನ ಬಳಸೋದ್ರಿಂದ ಕೂಡ ನರಗಳಿಗೆ ಶಕ್ತಿ ಬರುತ್ತೆ, ಹಾಗೆ ಬೋನ್ಸ್ಗಳು ಗಟ್ಟಿ ಆಗ್ತವೆ. ಪ್ರೆಗ್ನೆಂಟ್ ಇರೋರು ಕೂಡ ಇದನ್ನು ಧಾರಾಳವಾಗಿ ಬಳಸ್ಬೋದು ಸ್ನೇಹಿತರೆ. ಅಂದರೆ ಇದರಲ್ಲಿ ಜಿಂಕ್ ಇದೆ, ವಿಟಮಿನ್ ಬಿ, ಪೋಲಿಕ್ ಆ್ಯಸಿಡ್ ಇದೆ. ಅಂದರೆ ನಮಗೆ ಪ್ರೆಗ್ನೆಂಟ್ ಇರುವಾಗ ಪೋಲಿಕ್ ಆ್ಯಸಿಡ್ ಮಾತ್ರೆಯನ್ನು ಕೊಡ್ತಾರೆ, ಜಿಂಕ್ ಮಾತ್ರೆಯನ್ನು ಕೊಡ್ತಾರಲ್ವ ಸ್ನೇಹಿತರೆ. ಹಾಗಾಗಿ ಇದು ಪ್ರೆಗ್ನೆಂಟ್ ಇರೋರಿಗೂ ಕೂಡ ತುಂಬ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹಾಗೆ ನಾವು ಇದನ್ನು ದಿನನಿತ್ಯ ಬಳಸೋದ್ರಿಂದ ತೂಕ ಕಡಿಮೆ ಆಗುತ್ತೆ. ಹಾಗೆ ತಿಂಗಳಲ್ಲಿ ಒಂದು 4-5 ಸರಿ ಬಳಸೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ. ಕೂದಲು ಹೇರಳವಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಉದುರುವ ಸಮಸ್ಯೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಅಂದ್ರೆ ನಾವು ತಲೆಗೆ ಮೇಲ್ಗಡೆ ಎಣ್ಣೆಯನ್ನ ಅಪ್ಲೈ ಮಾಡ್ತಿದೀವಿ ಅಂದ್ರೆ ಅದು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಕೂದಲು ಬೆಳಿಲಿಕ್ಕೆ, ಉದುರದ ಹಾಗೆ ತಡಿಲಿಕ್ಕೆ ನಾವು ಒಳಗಿಂದ ಕೂಡ ಅದಕ್ಕೆ ಪೋಷಣೆ ನೀಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಇದು ಅದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಹಾಗೆ ತೂಕವನ್ನ ನಷ್ಟ ಮಾಡುತ್ತೆ. ಅಂದ್ರೆ ಬೆಲ್ಲಿ ಫ್ಯಾಟ್, ಅಂದ್ರೆ ಹೊಟ್ಟೆ ಹತ್ರ ತುಂಬಾ ಬೊಜ್ಜಿರತ್ತಲ್ವಾ. ಈಗ ಡೆಲಿವರಿ ಆದ್ಮೇಲೆ ಕೆಲವರು ಹೊಟ್ಟೆ ಕಟ್ಟಿರೋದಿಲ್ಲ, ಅದರಿಂದ ಕೆಲವರಿಗೆ ಬೊಜ್ಜು ಬಂದ್ಬಿಡುತ್ತೆ. ಕೆಲವರಿಗೆ ಸಿಜರಿನ್ ಆಗಿರುತ್ತೆ, ಹಾಗಾಗಿ ಅವರಿಗೂ ಕೂಡ ಬೊಜ್ಜು ಬಂದ್ಬಿಡುತ್ತೆ. ಅಂತಹವರು ದಿನನಿತ್ಯದ ಅಡಿಗೆಯಲ್ಲಿ ಸೋಯಾ ಚಂಕ್ಸ್ ಅನ್ನ ಬಳಸೋದ್ರಿಂದ ಖಂಡಿತ ನಮ್ಮ ತೂಕ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಮಾಹಿತಿಯನ್ನು ಹೇಳ್ತೀನಿ. ಈ ಸೋಯಾ ಚಂಕ್ಸ್ ಅನ್ನ ಥೈರಾಯ್ಡ್ ಇರೋರು ತುಂಬಾ ಬಳಸಬಾರ್ದು ಸ್ನೇಹಿತರೆ. ತಿಂಗಳಲ್ಲಿ 2 ಸಾರಿ ತಿಂದ್ರೆ ಏನು ತೊಂದರೆ ಇಲ್ಲ, ಆದ್ರೆ ದಿನನಿತ್ಯ ಅವರು ಬಳಸಬಾರ್ದು. ಅಂದ್ರೆ ನಾವು ತೂಕ ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಸೋಯಾ ಚಂಕ್ಸ್ ಅನ್ನ ಬಳಸ್ತೀವಿ ಅಂದ್ರೆ ಅದು ಅವರಿಗೆ ಆಗ ಬರೋದಿಲ್ಲ ಸ್ನೇಹಿತರೆ. ಥೈರಾಯ್ಡ್ ಹೆಚ್ಚಿಗೆ ಆಗತ್ತೆ, ಹಾಗಾಗಿ ಅಂತಹವರು ಬಳಸಬೇಡ್ರಿ. ದಿನನಿತ್ಯ ನಾವು ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಗೆ ಬಳಸಬಹುದು ಅಂದ್ರೆ, ನಾವು ಬೆಳಗ್ಗೆ 1 ಚಪಾತಿಯ ಜೊತೆಗೆ ಸೋಯಾ ಚಂಕ್ಸ್ ಅನ್ನ ಪಲ್ಯದ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು. ನಾನು ಬಿರಿಯಾನಿಗೆ ಹಾಕ್ಲಿಕ್ಕೆ ಒಂದು ಕೋಟಿಂಗ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ಮೊಸರು ತಗೊಂಡಿದ್ದೀನಿ, ಒಂದು ಸಣ್ಣದಾಗಿರೋ 3 ಕಪ್ ಮೊಸರು ತಗೊಂಡಿದ್ದೀನಿ. ಅಂದ್ರೆ ನೀವು ಒಂದು 1/4 ಲೀಟರ್ ಮೊಸರನ್ನ ತಗೊಳ್ಬಹುದು. 2 ಚಮಚ ಅಚ್ಚ ಖಾರದ ಪುಡಿಯನ್ನ ತಗೊಂಡಿದ್ದೀನಿ. ಹಾಗೆ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋ ಬಿರಿಯಾನಿ ಪೌಡರ್ನ 2 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕೊತ್ತಂಬರಿ ಪುಡಿಯನ್ನ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಒಂದ್ ಕಡೆ ಇಟ್ಟಿದ್ದೀನಿ ಸ್ನೇಹಿತರೆ. ನಂತರ ನಾನು ಬಿರಿಯಾನಿಗೆ ಉದ್ದುದ್ದ ಈರುಳ್ಳಿಯನ್ನ ಸಿಗಳ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೊಟೊವನ್ನ ತಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೋಯಾ ಇಂದ ಕಟ್ಲೆಟ್ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಬೆಳಗಿನ ತಿಂಡಿಗೆ ನಾವು ಒಂದು 2-3 ಕಟ್ಲೆಟ್ ಅನ್ನ ತಿನ್ಬೋದು. ಅಂದ್ರೆ ಇದರಲ್ಲಿ ಫೈಬರ್ ಹೆಚ್ಚಿರೋದ್ರಿಂದ ಹೊಟ್ಟೆ ತುಂಬದಾಗಿರುತ್ತೆ, ಹೊಟ್ಟೆ ಹಸುವಾಗಲ್ಲ ಬೇಗ. ಹಾಗೆ ಮತ್ತೆ ತೂಕ ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ.
ಕಡಲೆಕಾಳಿನ ಉಸುಳಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಲ್ಲ, ಆ ಥರ ಉಸುಳಿ ಮಾಡಿಕೊಂಡು ಈ ರೀತಿ ಸೋಯಾ ಚಂಕ್ಸನ್ನು ಬೇಯಿಸ್ಕೊಂಡು ಬಸ್ಕೊಂಡು ಅದನ್ನು ಪುಡಿ ಪುಡಿ ಮಾಡಿಕೊಂಡು ಆ ಕಡಲೆಕಾಳಿನ ಉಸುಳಿಯ ಜೊತೆ ಬೆರೆಸ್ಕೊಂಡು ಸ್ವಲ್ಪ ಹುರಿದ್ಕೊಂಡು ತಿಂದ್ಬಿಟ್ರೆ ಬೆಳಗಿನ ತಿಂಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ತೂಕವನ್ನ ಕಡಿಮೆ ಮಾಡ್ಕೊಳ್ಳೇಬೇಕು ಅಂದವರಿಗೆ ಇದು ಬೆಳಗಿನ ತಿಂಡಿಯಾಗಿರ್ಬೇಕು. ಈ ರೀತಿ ನಾವು ಸಲಾಡ್ ರೀತಿ ನಾವು ಇದನ್ನ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ ಯಾವ ಸಮಯದಲ್ಲಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಖಂಡಿತ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಹಾಗೆ ನಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ, ಹಾಗೆ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿ. ಹಾಗೆ ನಾವು ತುಂಬ ದಪ್ಪ ಇದ್ದೀವಪ್ಪ, ತೂಕ ಕಡಿಮೆ ಮಾಡಬೇಕು ಅಂದರೆ ಈ ರೀತಿ ನಾವು ಟಿಕ್ಕಾ ಕೂಡ ಮಾಡಿಕೊಂಡು ಅದನ್ನು ಒಂದು 10-15 ಪೀಸ್ ತಿಂದ್ಬಿಟ್ಟು ಹೊಟ್ಟೆ ತುಂಬ್ದಂಗಾಗುತ್ತೆ. ಹಾಗೆ ಫೈಬರ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಹೊಟ್ಟೆ ಹಸಿವು ಆಗೋದಿಲ್ಲ, ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬ ವೃದ್ಧಿ ಆಗುತ್ತೆ. ಈ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸೋಯಾ ಚಂಕ್ಸ್ ನಮಗೆ ಬಹಳ ಅಂದರೆ ಬಹಳ ಉಪಯುಕ್ತವಾದ ಒಂದು ಪದಾರ್ಥವಾಗಿದೆ ಸ್ನೇಹಿತರೆ. ಹಾಗೆ ನಾನಿಲ್ಲಿ 1.5 ಲೋಟ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಷ್ಟು ಕೊಬ್ಬರಿ ಎಣ್ಣೆಯನ್ನು ಬೆರೆಸ್ಕೊಂಡಿದ್ದೀನಿ, ಹಾಗೆ 2 ಪಲಾವ್ ಎಲೆಯನ್ನು, ಹಾಗೆ ನಮ್ಮ ಮನೆಯಲ್ಲಿರೋ ಪಲಾವ್ ಎಲೆಯನ್ನು ಕೂಡ ನಾನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಇಂಚಷ್ಟು ಚಕ್ಕೆಯನ್ನು ಹಾಕೊಂಡಿದ್ದೀನಿ, 1-2 ಸ್ಪೂನು ಜೀರಿಗೆಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ 1 ಏಲಕ್ಕಿಯನ್ನು ಹಾಕೊಂಡಿದ್ದೀನಿ, ಒಂದು 5-6 ಲವಂಗವನ್ನು ಹಾಕೊಂಡಿದ್ದೀನಿ. ಹಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಬೆರೆಸ್ಕೊಂಡಿದ್ದೀನಿ ಸ್ನೇಹಿತರೆ. ಗೋಲ್ಡನ್ ಫ್ರೈ ಅಂತಾರಲ್ಲ ಆ ರೀತಿ ಮಾಡ್ಕೊಂಡ್ರೆ ಬೆಳಗಿನ ಸಮಯದಲ್ಲಿ ತಿಂಡಿಯ ರೂಪದಲ್ಲಿ ನಾವು ಇದನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ವೃದ್ಧಿ ಆಗುತ್ತೆ ಸ್ನೇಹಿತರೆ. ನಾನಿಲ್ಲಿ ಒಂದು 5-6 ಹಸಿಮೆಣಸನ್ನು ಮತ್ತೆ ಸ್ವಲ್ಪ ಶುಂಠಿನ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಸೋಯಾ ಚಂಕ್ಸು ಪಲಾವಿಗೆ ಹಾಕಿದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ, ಹಾಗಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಪುದೀನ, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿಯನ್ನು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಸೋಯಾ ಚಂಕ್ಸ್ ಏನನ್ನೇ ಆಗಲಿ ಹೀರಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತೆ. ಹಾಗಾಗಿ ನಾವು ಈ ಮಸಾಲೆ ಪದಾರ್ಥಗಳನ್ನು ಹಾಕಿ ಬೇಯಿಸ್ಕೊಂಡಾಗ ಅದು ಆ ಘಮವನ್ನು ಹೀರ್ಕೊಂಡಿರುತ್ತೆ. ಆಗ ನಾವು ಇದನ್ನು ಪಲ್ಯದ ರೂಪದಲ್ಲಿ, ಹಾಗೆ ಟಿಕ್ಕಾ ರೂಪದಲ್ಲಿ, ಹಾಗೆ ಬಿರಿಯಾನಿಗೆ, ಪಲಾವ್ಗೆ ಬಳಸಿದಾಗ ಅದರ ಸ್ಮೆಲ್ ನಮಗೆ ಬರೋದೇ ಇಲ್ಲ. ತುಂಬ ಚೆನ್ನಾಗಿ ಅದ್ಭುತವಾದ ಪರಿಮಳದ ಜೊತೆಗೆ ನಮ್ಗೆ ಇನ್ನೂ ತಿನ್ನಬೇಕು ಅಂತೇಳಿ ಆಸೆ ಆಗುತ್ತೆ. ಮೊಸರು, ಖಾರದ ಪುಡಿ, ಮತ್ತೆ ಬಿರಿಯಾನಿ ಪುಡಿ, ಮತ್ತೆ ಕೊತ್ತಂಬರಿ ಪುಡಿ, ಉಪ್ಪು ಬೆರೆಸಿಟ್ಕೊಂಡಿದ್ನಲ್ಲ, ನಾನು ಆ ಪೇಸ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಸ್ನೇಹಿತರೆ. ನಂತರ ಒಂದು ಕುದಿ ಬರೋವರೆಗೂ ಬಿಡ್ರಿ. ಹಾಗೆ ಪ್ರತಿಯೊಂದು ಪದಾರ್ಥಗಳನ್ನು ಹಾಕಿದಾಗ ನಾವು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು, ಎಣ್ಣೆ ಅಂಶ ಬಿಡ್ತಾ ಬರಬೇಕು. ಆಗ ಆ ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು ಬಹಳ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಮೇಲಿಂದ ಮೇಲೆ ಪದಾರ್ಥಗಳನ್ನು ಹಾಕಬಾರ್ದು. ಈಗ ನೋಡಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಟೊಮೊಟೊವನ್ನು ಬೆರೆಸ್ಕೊಂಡು ಮತ್ತೆ ಒಂದು ಕುದಿಯನ್ನು ಕುದಿಸ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿರೋ ಬಟಾಣಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಸಿ ಬಟಾಣಿ ಸಿಕ್ಕರೆ ಅದನ್ನು ಕೂಡ ಹಾಕೊಳ್ಬೋದು. ಸೋಯಾ ಚಂಕ್ಸನ್ನು ಒಂದು ಕುದಿ ಬೇಯಿಸ್ಕೊಂಡ ಮೇಲೆ ತಕ್ಷಣನೇ ಅದನ್ನು ಬಸ್ತು ತಣ್ಣೀರಿಗೆ ಹಾಕಿಬಿಡಬೇಕು, ಆಗ ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿನೀರಲ್ಲೇ ಬಿಡಬಾರ್ದು, ತಣ್ಣೀರಿನಲ್ಲಿ ಹಾಕಿದ ಮೇಲೆ ಅದನ್ನು ಹಿಂಡಿ ಒಂದು ಬೌಲಿಗೆ ಎತ್ತಿಟ್ಕೊಳ್ಬೇಕು ಸ್ನೇಹಿತರೆ. ಕುಟುಂಬ ಅಂದಮೇಲೆ ನಮ್ಮೆಲ್ಲರ ಆರೋಗ್ಯದ ಭಾರ ಗೃಹಿಣಿಯ ಮೇಲಿರುತ್ತಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಅದನ್ನು ಎಷ್ಟು ಸಮರ್ಪಕವಾದ ರೀತಿಯಲ್ಲಿ, ಅದೊಂದು ಕೆಲಸ ಅನ್ನೋ ರೀತಿಯಲ್ಲಿ ನಾವು ನಿರ್ವಹಿಸಬೇಕಾಗತ್ತೆ. ಸಾಧನೆ ಏನಾದರೂ ಕೆಲಸಕ್ಕೆ ಹೋಗಿ ಮಾಡಬೇಕು ಅಂತ ಏನಿಲ್ಲ, ಅಚ್ಚುಕಟ್ಟಾಗಿ ಒಂದು ಕುಟುಂಬವನ್ನು ನಿರ್ವಹಿಸಿದರೆ ಸಾಕು, ಅದು ಕೂಡ ಒಂದು ಸಾಧನೆನೇ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗೆ ಆಗ್ಬಿಡುತ್ತೆ ಸಂಸಾರ. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಗಂಡ ಬೇಡ, ನಾನೇ ದುಡ್ಡು ತರ್ತೀನಿ, ನೀನ್ ಮನೆಯಲ್ಲಿದ್ದು ಮಕ್ಕಳನ್ನ, ಕುಟುಂಬವನ್ನ ನೋಡ್ಕೋ ಅಂತ ಹೇಳಿದಾಗ ಅದು ಕೂಡ ಒಂದು ಸಾಧನೆಯ ಕೆಲಸ ಅಂತೇಳಿ ನಾವು ಅದನ್ನ ಒಪ್ಕೊಂಡು ಅದೇ ರೀತಿ ಜೀವನ ಮಾಡಬೇಕು ಸ್ನೇಹಿತರೆ. ಆಗ ಕೂಡ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇರೋದೇ ಇಲ್ಲ. ಹಾಗೆ ನೀವಿಲ್ಲಿ ಬಾಸುಮತಿ ರೈಸನ್ನ ಕೂಡ ಬಳಸ್ಕೊಳ್ಬಹುದು. ಬಾಸುಮತಿ ರೈಸ್ ಬಳಸಬೇಕಾದ್ರೆ ನಾವು ಅರ್ಧ ಗಂಟೆ ಮೊದಲೇನೆ ಆ ಅಕ್ಕಿಯನ್ನ ತೊಳೆದು ನೆನೆಸು ಬಸ್ತಿ ಇಟ್ಕೊಳ್ಬೇಕು ಸ್ನೇಹಿತರೆ. ಆದ್ರೆ ನಾನು ಮಾಮೂಲಿ ನಮ್ಮ ಮನೆಯಲ್ಲಿ ಬಳಸ್ತಾ ಇರೋ ಸಣ್ಣ ಅಕ್ಕಿಯನ್ನೇ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ನಂತರ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಪುದೀನವನ್ನ ಹಾಕೊಳ್ತಾ ಇದ್ದೀನಿ, ಹಾಗೆ ಅರ್ಧ ಕಟ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿಯನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡ್ರಿ, ಇದು ಮಾಡೋದನ್ನ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಇದು ಎಷ್ಟೊಂದು ರುಚಿಯಾಗಿದೆ ಅಂತ ಹೇಳಿ. ಇನ್ನು ಈ ರೀತಿ ಮಾಡ್ಕೊಂಡು ನೀವೇನಾದ್ರೂ ತಿಂದ್ರಿ ಅಂದ್ರೆ ತುಂಬಾ ಒಳ್ಳೆಯ ಆರೋಗ್ಯ ನಿಮಗೆ ಬೆಳಗಿನ ಸಮಯದಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೀಗೆ 1 ನಿಮಿಷಗಳ ಕಾಲ ಅಕ್ಕಿಯನ್ನ ತೊಳೆದು ಹಾಕಿದ್ಮೇಲೆ ಅದನ್ನ ಕೈ ಆಡ್ಕೊಳ್ರಿ. ನಂತರ ನಾನು ಇಲ್ಲಿ 1.5 ಲೋಟ ಅಕ್ಕಿಯನ್ನ ತಗೊಂಡಿದ್ದೆ, ಹಾಗಾಗಿ ನಾನಿಲ್ಲಿ 3 ಲೋಟ ನೀರನ್ನ ಸಮ ಪ್ರಮಾಣವಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀರೇನು ಹೆಚ್ಚಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರಲ್ಲಿ ಬೇಯಬೇಕಾಗಿರೋ ಯಾವುದೇ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು ಇಲ್ಲ ಅಲ್ವಾ. ಹಾಗಾಗಿ ನೀರನ್ನ ಸರಿಯಾದ ಅಳತೆಯಲ್ಲಿ ಹಾಕೊಳ್ರಿ. ನಂತರ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿ 2 ವಿಷಲನ್ನ ಹಾಕ್ಸ್ಕೊಳ್ರಿ. ಆ ಕಡೆ ಬಿರಿಯಾನಿಗೆ ಇಟ್ಟು ನಂತರ ನಾನಿಲ್ಲಿ ಸೋಯಾ ಚಂಕ್ಸ್ನ ಟಿಕ್ಕ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನಿಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ, ಯಾವುದೇ ರೀತಿ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬಹುದು. 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ, ಚಿಟಿಕೆ ಅರಿಶಿನವನ್ನು ಹಾಕೊಂಡಿದ್ದೀನಿ, 1 ಸ್ಪೂನ್ ಕೊತ್ತಂಬರಿ ಪುಡಿಯನ್ನು ಹಾಕೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ, ಹಾಗೆ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಲಿಂಬೆಹಣ್ಣಿನ ರಸವನ್ನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಕಪ್ಪು ಬಣ್ಣದ ಕಲ್ಲುಪ್ಪನ್ನ ಮತ್ತೆ ಮೆಣಸಿನಕಾಳನ್ನ ಕುಟ್ಟಿ ಪುಡಿ ಮಾಡಿ ಬೆರೆಸ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿಯನ್ನ ಬೆರೆಸ್ಕೊಂಡು ನಂತರ ಚೆನ್ನಾಗಿ
ಇದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಲೋಟ ಮೊಸರನ್ನ ಹಾಕ್ಕೊಂಡು ನಂತರ ನಾವು ಏನು ಆವಾಗಲೇ ಸೋಯಾ ಚಂಕ್ಸನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದೇ ಸೋಯಾ ಚಂಕ್ಸನ್ನು ನಾನು ಇದಕ್ಕೆ ಹಾಕಿ ಕಲಸಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿ ನಾನು ಒಂದು 1/4 ಗಂಟೆ ಇದನ್ನು ಎತ್ತಿಟ್ಟು ನಂತರ ನಾನು ಈಗ ಒಂದು ಮೊಸರು ಬಜ್ಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ದುಃಖಗಳು ಬರಲಿ, ಸಮಸ್ಯೆಗಳನ್ನು ಎದುರಿಸುವಂಥ ಸ್ಥಿತಿ ಬರಲಿ, ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ನಾವು ಇಲ್ಲಿ ಯಾವ ಮನುಷ್ಯರನ್ನು ಕೂಡ ನಂಬಬಾರ್ದು. ನಾವು ನಮ್ಮ ಸೃಷ್ಟಿಗೆ ಕಾರಣನಾದ ಆ ಭಗವಂತನನ್ನು ಮಾತ್ರ ನಂಬಬೇಕು. ಅವರಲ್ಲೇ ನಮ್ಮ ಎಲ್ಲ ವಿಚಾರವನ್ನು ಹೇಳ್ಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಬೇಕೇ ಹೊರತು ಯಾರನ್ನೋ ಬೇರೆಯವ್ರನ್ನ ನಂಬಿ, ಮನುಷ್ಯರನ್ನು ನಂಬಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆಗಳನ್ನು, ತೊಂದರೆಗಳನ್ನು ಹೇಳ್ಕೊಳ್ಬಾರ್ದು. ಯಾಕಂದರೆ ಮುಂದೊಂದಿನ ಅವರೇ ನಮಗೆ ಸಮಸ್ಯೆ ಆಗ್ಬಿಡ್ತಾರೆ. ಇಲ್ಲ ಅಂದರೆ ನಮ್ಮ ಸಮಸ್ಯೆಗಳನ್ನ, ನಮ್ಮ ನ್ಯೂನತೆಗಳನ್ನ ಇನ್ನೊಬ್ಬರ ಹತ್ರ ಹೇಳಿ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದರಿಂದನೂ ನಮ್ಮ ಮನಸ್ಸಿಗೆ ಇನ್ನೊಂದು ರೀತಿಯಲ್ಲಿ ನೋವಾಗತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ನ್ಯೂನತೆಗಳನ್ನ ನಾವು ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಸ್ನೇಹಿತರೆ. ಬೆಳಗ್ಗೆ ಇಷ್ಟೆಲ್ಲ ಮಾಡೋದು ಕಷ್ಟ ಆಗತ್ತೆ ಮಕ್ಕಳಿಗೆ ಶಾಲೆಗೆ ಕಳಿಸೋದ್ರೊಳಗೆ ಅಂತೇಳಿ ಅನ್ಕೊಳ್ಬೋದು ಸ್ನೇಹಿತರೆ. ಸ್ವಲ್ಪ ಬೇಗ ಏಳೋ ಅಭ್ಯಾಸ ಇಟ್ಕೊಂಡ್ರೆ, ಒಂದು 4 ಗಂಟೆಗೆ ನಾವು ಏಳೋ ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ದೇಹಕ್ಕೂ ಆರೋಗ್ಯ, ಹಾಗೆ ನಾವು ಸ್ವಲ್ಪ ಯೋಗ ಮಾಡ್ಬೋದು, ಪೂಜೆ ಮಾಡ್ಕೊಳ್ಬೋದು, ಹಾಗೆ ಮನೆ ಕೆಲಸ ಬೇಗ ಬೇಗ ಮಾಡ್ಬೋದು, ಹಾಗೆ ಒಂದು ಆರೋಗ್ಯ ಭರಿತವಾದ ತಿಂಡಿಯನ್ನ ಕೂಡ ನಮ್ಮ ಕುಟುಂಬಕ್ಕೆ ನಾವು ಕೊಡ್ಬೋದು ಸ್ನೇಹಿತರೆ. ಸ್ವಲ್ಪ ಬೇಗ ಹೇಳೋ ಅಭ್ಯಾಸ ಮಾಡ್ಕೊಳ್ಬೇಕಷ್ಟೇ. ಹಾಗೆ ಮತ್ತೆ ಹಿಂದಿನ ದಿನನೇ ನಾವು ನಾಳೆ ಏನು ಮಾಡಬೇಕು ಅಂತೇಳಿ ಪ್ರಿಪ್ರೇಷನ್ ಮಾಡಿಟ್ಕೊಳ್ಬೇಕು. ಆಗ ಮಾತ್ರ ನಾವು ಬೆಳಗ್ಗೆ ಬೇಗ ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ರೀತಿ ಕಡ್ಡಿಗೆ ನಾನು ಚುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸನ್ನ ಕಲಸುವಾಗ ಎಣ್ಣೆ ಹಾಕಿ ಕಲಸೋದನ್ನ ಮರಿಬೇಡ್ರಿ. ಇದರಿಂದ ಇದರ ಸ್ವಾದ ತುಂಬಾ ಹೆಚ್ಚಾಗತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ನಾನು ಸಣ್ಣದಾಗಿ ಈ ಕಡ್ಡಿ ಇರೋದ್ರಿಂದ ಇದಕ್ಕೆ 2 ಚುಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಉದ್ದ ಸ್ಟಿಕ್ ತಂದು ಕೂಡ ನೀವು ಚುಚ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ನೀವು ಇದ್ರ ಜೊತೆಗೆ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊವನ್ನ ಕೂಡ ಚುಚ್ಕೊಳ್ಬಹುದು. ನೀವು 1 ಸ್ಪೂನ್ ಕಾರ್ನ್ಫ್ಲೋರ್ ಅನ್ನ ನೀರಲ್ಲಿ ಕರಡ್ಕೊಂಡು ತೆಳುವಾಗಿ ಅದರಲ್ಲಿ ಈ ಸೋಯಾ ಚಂಕ್ಸ್ ಕಡ್ಡಿಗಳನ್ನು ಅದ್ದಿ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನನಗೆ ಇದೇ ತುಂಬಾ ರುಚಿ ಅನ್ಸುತ್ತೆ, ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೊಸರು ಬಜ್ಜಿಯನ್ನ ಕೂಡ ಮಾಡ್ಕೊಂಡಿದ್ದೀನಿ. ಅಂದ್ರೆ 2 ಕಪ್ ಮೊಸರು, ಸ್ವಲ್ಪ ಜೀರಿಗೆ, ಕಾಳುಮೆಣಸಿನ ಪುಡಿ ಹಾಕಿದ್ದೀನಿ, ಹಸಿಮೆಣಸು ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿ, ಹಾಗೆ ನೀವಿದಕ್ಕೆ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಹಾಕೊಳ್ಬಹುದು. ಇಲ್ಲಾಂದ್ರೆ ಮುಸ್ಕಿನ ಜೋಳದ ಕಾಳುಗಳನ್ನು ಬಿಡಿಸಿ ಬೇಯಿಸಿ ಕೂಡ ನೀವು ಇದಕ್ಕೆ ಮೊಸರು ಬಜ್ಜಿಗೆ ಹಾಕೊಳ್ಬಹುದು ಸ್ನೇಹಿತರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಶಾಲೋ ಫ್ರೈಯನ್ನ ಮಾಡ್ಕೊಳ್ಬೇಕು. ಅಂದ್ರೆ ಈ ರೀತಿ ನಾವು ತವಾಗೆ ಎಣ್ಣೆ ಹಾಕಿ ಅದ್ರ ಮೇಲೆ ಈ ಕಡ್ಡಿಗಳನ್ನ ಇಟ್ಟ ಮೇಲೆ ನಂತರ ಅದನ್ನ ಒಂದ್ 2-3 ಕಡೆ ಮಗ್ಚಿ ಇಡಬೇಕು. ಆಗ ಈ ರೀತಿ ಸೋಯಾ ಚಂಕ್ಸ್ ಟಿಕ್ಕಿಗಳು ರೆಡಿ ಆಗ್ತವೆ ಸ್ನೇಹಿತರೆ. ಇವತ್ತು ನಮ್ಮ ಮನೆಯ ಬೆಳಗಿನ ತಿಂಡಿ ಸೋಯಾ ಚಂಕ್ಸ್ ಬಿರಿಯಾನಿ ಹಾಗೂ ಸೋಯಾ ಚಂಕ್ಸಿನ ಟಿಕ್ಕ ಮಾಡಿದ್ದೆ, ಹಾಗೆ ಒಂದು ಮೊಸರು ಬಜ್ಜಿಯನ್ನ ಮಾಡಿದ್ದೆ ಸ್ನೇಹಿತರೆ. ಬೆಳಗಿನ ತಿಂಡಿ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನೋಡ್ರಿ, ಈ ರೀತಿಯಾಗಿ ಕುಕ್ಕರ್ ಮುಚ್ಚಳವನ್ನ ತೆಗೆದಿದ್ದೀನಿ. ನೋಡ್ರಿ, ಈ ರೀತಿಯಾಗಿ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗಿದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜೋರಾಗಿ ಕೈ ಆಡ್ಕೊಳ್ಬೇಡ್ರಿ, ಅನ್ನ ಪುಡಿ ಆಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಮಗಚ್ಕೊಳ್ರಿ. 1-2-3 ಸರಿ ಮಗಚ್ಕೊಂಡು ಮತ್ತೆ ಕುಕ್ಕರನ್ನು ಮುಚ್ಚಿಟ್ಬಿಡ್ರಿ, ಅದು ಸೆಟ್ ಆಗತ್ತೆ. ಈಗ ನೋಡಿ ಸ್ನೇಹಿತರೆ, ಇದು ತಿನ್ಲಿಕ್ಕೆ ರೆಡಿ ಆಗಿದೆ. ಈಗ ಒಂದು ಬಾಳೆ ಎಲೆಗೆ ನಾನು ರುಚಿಕರವಾದ ಆರೋಗ್ಯಕರವಾದ ಸೋಯಾ ಚಂಕ್ಸ್ ಟಿಕ್ಕವನ್ನ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಬೌಲಲ್ಲಿ ಮೊಸರು ಬಜ್ಜಿಯನ್ನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದನ್ನ ಬಾಳೆ ಎಲೆ ಮೇಲೆ ಬಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ರೆಸಿಪಿಯನ್ನ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ. ಬೆಳಗಿನ ನನ್ನ ದಿನಚರಿ ಇದಾಗಿರುತ್ತೆ ಸ್ನೇಹಿತರೆ. 9 ಗಂಟೆವರೆಗೂ ಮಕ್ಕಳೆಲ್ಲ ಶಾಲೆಗೆ ತಿಂಡಿ ತಿಂದು ಹೋದ್ರು. 9 ಗಂಟೆವರೆಗಿನ ಒಂದು ಹಂತದ ಕೆಲಸ ಮುಗಿ. ಹಾಗೆ ಶ್ರೀ ಸಾಯಿ ಒಬ್ನನ್ನ ಶಾಲೆಗೆ ಬಿಟ್ಟು ಬರಬೇಕು ಸ್ನೇಹಿತರೆ. ಅವನಿಗೆ ಇನ್ನೂ ಸಮಯ ಇದೆ. ಅವನು ಶಾಲೆ ಶುರುವಾಗೋದು 9ವರೆಗೆ. ಹಾಗಾಗಿ ಅವನು ಹೋಮ್ವರ್ಕ್ ಅನ್ನ ಮಾಡ್ತಾ ಇದ್ದಾನೆ. ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ತಿಂಡಿ ತಿನ್ನಿಸಿ, ನಂತರ ಅವನನ್ನ ಸ್ಕೂಲಿಗೆ ಬಿಟ್ಟು ಬಂದ್ರೆ ನನ್ನ ಇವತ್ತಿನ ದಿನದ ಬೆಳಗಿನ ಕೆಲಸ ಮುಗಿಯುತ್ತೆ ಸ್ನೇಹಿತರೆ. ಮಧ್ಯಾಹ್ನದ ಅಡುಗೆಗೆ ಏನಾದ್ರೂ ತಯಾರಿ ಮಾಡ್ಕೊಳ್ತೀನಿ. ಊಟಕ್ಕೆ ನಮ್ಮ ಮನೆಯವರು ಮನೇಲಿ ಇದ್ರೆ, ಇಲ್ಲ ಅಂದ್ರೆ ಸಂಜೆಗೆ ನಾನು ಅಡುಗೆ ಮಾಡೋದು ಸ್ನೇಹಿತರೆ. ಈ ನನ್ನ ಬೆಳಗಿನ ದಿನಚರಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಆರೋಗ್ಯ ಭರಿತವಾದ ತಿಂಡಿಯೊಂದಿಗೆ, ಪ್ರೇರಣಾತ್ಮಕ ವಿಚಾರದೊಂದಿಗೆ, ಮತ್ತೊಂದು ಆರೋಗ್ಯ ಭರಿತವಾದ ಕಷಾಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.